ಸೌರಭ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಅಕ್ಕಿ ತಂಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡಿ ತಂಬಿಟ್ಟಿಗೆ. ಇದು ರೈಸ್ ತಗೊಂಡಿದ್ದೀನಿ, 1 ಕಪ್ ಆಗುವಷ್ಟು ಇದರಲ್ಲಿ ತಗೊಂಡಿದ್ದೀನಿ. ಕಡಲೆ 2 ಸ್ಪೂನ್ ಇದೆ, ಕೊಬ್ಬರಿ ತುರಿ ಇದೆ 3 ಸ್ಪೂನು 4 ಸ್ಪೂನ್ ಇದೆ, ಎಳ್ಳು ತಗೊಂಡಿದ್ದೀನಿ 3 ಸ್ಪೂನ್ ಇದೆ, ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ 3-4 ಸ್ಪೂನ್ ಇದೆ. ಆಮೇಲೆ ಹಾಕೋದಕ್ಕೆ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ, ಬೆಲ್ಲ 3/4 ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ. ಶುರು ಮಾಡ್ತೀನಿ ನೋಡಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಪಾತ್ರೆ ಇಡ್ತಾ ಇದ್ದೀನಿ ನೋಡಿ. ಸಿಮ್ಮಲ್ಲಿ ಉರಿರಿ ಯಾವಾಗಲೂ. ಇದು ಸ್ವಲ್ಪ ಪಫಿ ಥರ ಆಗುತ್ತೆ ಹುರಿದಾಗ, ಸಿಮ್ಮಲ್ಲೇ ಉರಿಬೇಕು. ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ, 1 ಗ್ಲಾಸ್ ತಗೊಂಡಿದ್ದೀನಿ ನಾನು, ತೋರಿಸಿದ್ನಲ್ಲ ನಿಮಗೆ. ಸಿಮ್ಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಸೀದೋಗ್ಬಿಡುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಉರಿಬೇಕಾದ್ರೆ. ಒಂದು 5 ಮಿನಿಟ್ಸು 6 ಮಿನಿಟ್ಸೇ ಬೇಕಾಗುತ್ತೆ ಉರಿಯೋದು. ಉರಿತಾ ಇದ್ದೀನಿ ನೋಡಿ, ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ಈ ಥರ. ನಮ್ಮಲ್ಲಿ ನಮ್ಮಮ್ಮ ಮಾಡ್ತಾ ಇದ್ರು, ಹಾಗಾಗಿ ನಾನಿವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಾಗಿದೆ ನೋಡಿ, ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ನಾನು. ಸ್ವಲ್ಪನೇ ಆಗಿರೋದ್ರಿಂದ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಪೌಡ್ರ್ ಮಾಡಿ ತರ್ತೀನಿ, ಇವಾಗ ತೋರಿಸ್ತೀನಿ ಈಗ ನಿಮಗೆ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ ಈ ಥರ ಆಗಿದೆ. ನೋಡಿ ತಣ್ಣಗಾಗಿದೆ ಅಕ್ಕಿ. ಇದಕ್ಕೇನೆ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ, 5 ಇದೆ. ಗ್ರೈಂಡ್ ಮಾಡ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಕಡಲೆಕಾಯಿ ಬೀಜ ಹುರ್ಕೊಳ್ತೀನಿ. ಆಗಲೇ ನಿಮಗೆ ತೋರಿಸಿದ್ನಲ್ಲ, ಸಿಮ್ಮಲ್ಲೇ ಹುರ್ಕೋಬೇಕು. ಇದನ್ನು ಕೂಡ ಸೀದೋಗ್ಬಾರ್ದು. ಇದು ಸಿಪ್ಪೆ ತೆಗಿಬೇಕು, ಸಿಪ್ಪೆ ತೆಗೆದುಬಿಟ್ಟು ಹಾಕಬೇಕು. ಇದನ್ನ ಮಿಕ್ಸಿನಲ್ಲಿ ಸ್ವಲ್ಪ ಹೊಡ್ಕೋಬೇಕು, ದಪ್ಪ ದಪ್ಪ ಥರನೇ ಇರಬೇಕು. ಹಾಕ್ಕೊಂಡು ಹಿಟ್ಟಿಗೆ ಸೇರಿಸ್ಕೋಬೇಕು. ನೋಡಿ ಆಗಿದೆ, ಇದು ಸಿಮ್ಮಲ್ಲೇ ಹುರಿದಿರೋದು. ತೋರಿಸ್ತೀನಿ ನಿಮಗೆ ನೋಡಿ ಈ ಥರ. ಈಗ ಎಳ್ಳು ಹುರ್ಕೊಳ್ತೀನಿ ಸ್ವಲ್ಪ. ಇದೇ ಹಿಟ್ಟಿಗೆ ಎಳ್ಳು ಸಾಕಾಗುತ್ತೆ ಹುರ್ಕೊಂಡ್ರೆ. ಇದನ್ನು ಸಿಪ್ಪೆ ತಗೊಳ್ತೀನಿ ನಾನು. ನೋಡಿ ಅಕ್ಕಿ ಹಿಟ್ಟು ತಯಾರಾಗಿದೆ, ಮಿಕ್ಸಿಲಿ ಮಾಡ್ಕೊಂಡಿದ್ದೀನಿ. ಇವಾಗ ಎಳ್ಳು ಹುರ್ಕೊಳ್ತೀನಿ. ನೋಡಿ ಎಳ್ಳು ತೊಗೊಂಡಿದ್ದೀನಲ್ಲ, ಹಾಕ್ತಾ ಇದ್ದೀನಿ. ಇದೇ ಹೀಟಲ್ಲಿ ಸಾಕಾಗುತ್ತೆ. ಬಿಗ್ ಸ್ಪೂನ್ ತೋರಿಸೋದಲ್ಲ, ಅದರಲ್ಲಿ 3 ಸ್ಪೂನ್ ತಗೊಂಡಿದ್ದೀನಿ ನಾನು. ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಘಮ ಬರುತ್ತೆ. ಆಫ್ ಮಾಡ್ಕೊಳ್ತೀನಿ. ಅದೇ ಹೀಟಲ್ಲಿ ತೆಗಿತೀನಿ. ಹುರ್ಗಡ್ಲೆನ ಇದಕ್ಕೆ ಹೀಗೆ ಸೇರಿಸ್ಕೊಂಡ್ಬಿಡ್ತೀನಿ, ಅದು ಬೆಚ್ಚಗಾಗುತ್ತೆ. ಇದಾಗಿದೆ ನೋಡಿ, ಕಡಲೆ ಕೂಡ ಬಿಸಿಯಾಗಿದೆ, ರೆಡಿ ಆಯಿತು. ಇದು ಎಲ್ಲ ಸೇರಿಸ್ತೀನಿ ನಾನು. ಬೆಲ್ಲದ್ದು ಪಾಕಕ್ಕೆ ಇಡ್ತೀನಿ ಇವಾಗ. ನೋಡಿ ಸಿಪ್ಪೆ ತೆಗೆದಾಗಿದೆ ಕಡಲೆಕಾಯಿ ಬೀಜ. ಒಂದೇ ಒಂದು ಸುತ್ತು ಹಾಕ್ಕೊಂಡು ಸೇರಿಸ್ತೀನಿ ಅದರೊಳಗೆ. ನೋಡಿ ಎಳ್ಳನ್ನು ಒಂದು ಸುತ್ತು ಮಾಡ್ಕೊಳ್ತೀನಿ, ಅದಕ್ಕೆಲ್ಲ ಹಿಟ್ಟಿಗೆಲ್ಲ ಸೇರಿಸ್ತೀನಿ ನಾನು. ಸೇರಿಸುವಾಗ ತೋರಿಸ್ತೀನಿ ನೋಡಿ. ಇದರೊಳಗಡೆ ಎಲ್ಲ ಹಾಕ್ಕೊತಾ ಇದ್ದೀನಿ.
ನೋಡಿ ಕಡಲೆಕಾಯಿಂದು ಬೀಜದ್ದು ಮಾಡ್ಕೊಂಡಲ್ಲ ಅದು ಕೂಡ ಸೇರಿಸ್ಕೊಂಡೆ. ಈಗೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಪಾಕಕ್ಕೆ ಇಡ್ತೀನಿ. ಇವಾಗ ಬೆಲ್ಲ ಪಾಕಕ್ಕೆ ಇಟ್ಬಿಟ್ಟು ಆವಾಗ ಕಲಿಸ್ಬೇಕು. ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವು ಮಾಡಿ ಈ ಥರ. ಇವಾಗ ಬೆಲ್ಲದ ಪಾಕಕ್ಕೆ ಇಡ್ತೀನಿ ನೋಡಿ. ಇವಾಗ ಕೊಬ್ಬರಿನೂ ಸೇರಿಸ್ಕೊತಾ ಇದ್ದೀನಿ ನೋಡಿ. 3-4 ಸ್ಪೂನ್ ಇದೆ. ಸ್ಟವ್ ಆನ್ ಮಾಡಿ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ತಂಬಿಟ್ಟಿಗೆ. ನೋಡಿ ತೋರಿಸಿದ್ನಲ್ಲ ನಿಮಗೆ, ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಬೇಕು, ಕಾಲು ಕಪ್ಪಷ್ಟು ಸಾಕು. ಅದು ಕರಗಲಿ, ಶೋಧಿಸ್ಕೋಬೇಕು. ಕರಗಾದ್ಮೇಲೆ ಕಲ್ಗಿಲ್ಲಿ ಏನಾದ್ರು ಇದ್ದರೆ ಅದಕ್ಕೋಸ್ಕರ. ನೋಡಿ ಬೆಲ್ಲ ಕುದೀತಾ ಇದೆ. ಸ್ವಲ್ಪ ಬೆಲ್ಲ ಎಲ್ಲ ಕರಗಿದ್ಮೇಲೆ ಶೋಧಿಸ್ಕೋಬೇಕು ಅದನ್ನು. ಕಲ್ಲೇನಾರು ಇರುತ್ತೆ ಅಂತ ಅಷ್ಟೇ. ಇದಾಗಿದೆ ನೋಡಿ, ಫಿಲ್ಟರ್ ಮಾಡ್ಕೊಳ್ತೀನಿ ಇವಾಗ. ನೋಡಿ ಫಿಲ್ಟರ್ ಮಾಡಿಕೊಂಡೆ. ಬೆಲ್ಲ ಕರಗಿದೆ ನೋಡಿ, ಸ್ವಲ್ಪ ಇದೆ ಕಸ ಥರ. ನೋಡಿ ಮಿಕ್ಸ್ ಮಾಡೋದು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ತುಪ್ಪ ಹಾಕೊಳ್ತಾ ಇದ್ದೀನಿ, 1-2 ಸ್ಪೂನು, ಚಿಕ್ಕ ಸ್ಪೂನ್ ಇದು. ತುಪ್ಪನೆಲ್ಲ ಬೆರೆಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ಅದೇನು ಬೇಗ ಖಾಲಿ ಹೋಗುತ್ತೆ, ನಾನು ಮಾಡಿರೋದೇ ಸ್ವಲ್ಪ ಅಲ್ವಾ, ಬೇಗ ಖಾಲಿ ಹೋಗುತ್ತೆ. ನೋಡಿ ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ. ಕರಗಿರೋದು ನೀರು, ಪಾಕ ಏನಲ್ಲ, ಅದು ಬಿಸಿ ಇರುತ್ತೆ. ಸ್ವಲ್ಪ ಬೆಚ್ಚಗಿದಾಗಲೇ ಉಂಡೆ ಮಾಡಬೇಕು. ನೋಡಿ ಬೆರೆಸ್ತಾ ಇದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೋಬೇಕು. ಅದಕ್ಕೆ ನಾನು ಕರಗಿಸಿಟ್ಕೊಂಡಿದ್ದೀನಿ ಅಷ್ಟೇ, ನಿಮ್ಗೆ ತೋರಿಸಿದ್ನಲ್ಲ ಆಮೇಲೆ ಮೆಜರ್ಮೆಂಟಲ್ಲಿ. ನೋಡಿ ಎಲ್ಲ ನೀಟಾಗಿ ಬಂದಿದೆ. ಪಾಕ ಎಲ್ಲ ಹಾಕ್ಕೊಂಡಿದ್ದೀನಿ, ಬೆಲ್ಲದ್ದು ವಾಟ್ರೆಲ್ಲ. ನೋಡಿ ಈ ಥರ ಬರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಹುಡಿ ಥರ ಆಗ್ಬಿಡುತ್ತೆ. ನಾವು ಸ್ವಲ್ಪನೇ ತೊಗೊಂಡು ಕಟ್ತಾ ಇದ್ದರೆ ಇದೇನಾಗುತ್ತೆ, ಹಾರದ ಮೇಲೆ ಗಟ್ಟಿ ಬರುತ್ತೆ. ನೋಡಿ ಎಲ್ಲನೂ ಬೇಕಾಗಿದೆ ಇದಕ್ಕೆ. ನಾನು ತೋರಿಸಿದ್ನಲ್ಲ ಅಷ್ಟು ಕೂಡ ಬೆಚ್ಚಗಿದೆ. ಇದು ಇನ್ನೂ ಬಿಸಿ ಇದೆ. ನಂಗೆ ಸ್ವಲ್ಪ ಅಭ್ಯಾಸ ಇದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಉಂಡೆ ಮಾಡೋದು ಯಾವ ಸೈಜಲ್ಲಿ ಬೇಕಾದ್ರೂ ಮಾಡಿಕೊಂಡು. ನೋಡಿ ಈ ಸೈಜಲ್ಲಿ ಕಟ್ತಾ ಇದ್ದೀನಿ. ತುಪ್ಪ ಹಾಕಿದ್ನಲ್ಲ, ಏನು ಕೈಗೂ ಅಂಟ್ಕೊತಾ ಇಲ್ಲ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ. ಇಟ್ಟಿಟ್ಟು ಥರ ಇರಲ್ಲ, ನೀಟಾಗಿ ಬರುತ್ತೆ ಉಂಡೆ. ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ತೋರಿಸ್ತೀನಿ ಓಪನ್ ಮಾಡಿ, ಆಯಿತಾ? ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮುಗೀತು. ಉಂಡೆಗಳೆಲ್ಲ ತುಂಬ ಚೆನ್ನಾಗಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ನೀಟಾಗಿದೆ, ಏನು ವೇಸ್ಟ್ ಆಗಿಲ್ಲ, ಕೈಗೂ ಮೆತ್ಕೊಂಡಿಲ್ಲ. ನೋಡಿ ಉಂಡೆ ಎಲ್ಲ ರೆಡಿಯಾಗಿದೆ. ನಿಮ್ಗೊಂದು ಓಪನ್ ಮಾಡಿ ತೋರಿಸ್ತೀನಿ, ನೀವು ಮಾಡ್ಕೊಳ್ಳಿ. 14 ಉಂಡೆ ಆಗಿದೆ, ಇದರಲ್ಲಿ 14 ಉಂಡೆಗಳಾಗಿದೆ. ನೋಡ್ಕೊಳ್ಳಿ, ಓಪನ್ ಮಾಡೋದು ತೋರಿಸ್ತೀನಿ ನಾನು. ನೋಡಿ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ, ಫ್ರೆಶ್ ಇದೆಯಲ್ವಾ, ಹಾಗಾಗಿ.